ಸೊ ಅಧಿಕೃತ ಸ್ಟೇಟ್ಮೆಂಟ್ ಇವತ್ತು ಭಾರತದಿಂದ ಬಂದಿರುವಂಥದ್ದು ರಕ್ಷಣಾ ಸಚಿವಾಲಯದಿಂದ. ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಕಾರಣ ಏನು ಅಂತ ಹೇಳಿದ್ರೆ 1971 ಯುದ್ಧದ ಬಳಿಕ 54 ವರ್ಷಗಳಲ್ಲಿ ಫಾರ್ ದಿ ಫಸ್ಟ್ ಟೈಮ್ ನಾವು ಪಾಕಿಸ್ತಾನದ ಒಳಗಡೆ ಕರಾಚಿ ಬಂದರಿನ ಮೇಲೆ ಭಾರತ ದಾಳಿ ಮಾಡಿರುವಂತಹ ಮಾಹಿತಿ ಬರ್ತಾ ಇದೆ. ಸೊ ದಿಸ್ ಈಸ್ ವಾರ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ಅಫಿಷಿಯಲ್ ಸ್ಟೇಟ್ಮೆಂಟ್ ಒಂದು ಬರೋದು ಬಾಕಿ ಇದ್ದಂಗಿದೆ. ಇದು ಕರಾಚಿ ಬಂದರಿನ ಮೇಲೆ ಭಾರತ ದಾಳಿ ಮಾಡಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಕರಾಚಿ ಬಂದರಿನಲ್ಲಿ ಭಾರೀ ಸ್ಫೋಟದ ಸದ್ದು ಕೇಳಿದೆ. ಇವತ್ತು ಬೆಳಗ್ಗೆ ಲಾಹೋರ್ನಲ್ಲೂ ಕೂಡ ಇಂಥದ್ದೇ ಸ್ಫೋಟದ ಸದ್ದು ಕೇಳಿಸಿತ್ತು. ಈಗ ಕರಾಚಿ ಬಂದರಿನಲ್ಲೂ ಕೂಡ ಭಾರೀ ಸ್ಫೋಟದ ಸದ್ದು ಕೇಳಿಸಿದೆ. ಭಾರತ ದಾಳಿ ಮಾಡಿರುವ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಕೋಆರ್ಡಿನೇಟೆಡ್ ಅಟ್ಯಾಕ್, ರಿಟಾಲಿಯೇಷನ್ಗೆ ತಕ್ಕ ರಿಟಾಲಿಯೇಷನ್ ನಮ್ಮ ಕಡೆಯಿಂದ. ನೀವು ಸುಮ್ಮನೆ ಇದ್ರೆ ಇದು ವಿಡಿಯೋ ಕರಾಚಿ ಬಂದರಿನ ಮೇಲೆ ನಡೆಸಲಾಗಿರುವಂತಹ ದಾಳಿಯ ವಿಡಿಯೋ ಇದು. ಅಲ್ಲಿ ಜನ ಬೆಕ್ಕಸ ಬೆರಗಾಗಿ ನೋಡ್ತಾ ಇದ್ದಾರೆ. ಬೆಕ್ಕಸ ಬೆರಗಾಗಿ ನೋಡಿದ ವೆರಿ ಇಂಪಾರ್ಟೆಂಟ್ ಇದು. ಕರಾಚಿ ಬಂದರಿನ ಮೇಲೆ ದಾಳಿ ಆಗಿದೆ ಅಂತ ಹೇಳಿದ್ರೆ ಅನ್ಅಫಿಷಿಯಲಿ ವಾರ್ ಎಸ್ಕಲೇಟ್ ಆಗಿದೆ ಅಂತಾನೆ ಅರ್ಥ. ವಾರ್ ಸ್ಟಾರ್ಟ್ ಆಗಿದೆ ಅಂತಾನೆ ಅರ್ಥ. ಪಾಕಿಸ್ತಾನದವರು ಅಂದುಕೊಂಡಿರಲಿಲ್ಲ. पाकिस्तान की कराची से इस वक्त की बड़ी खबर, धमाका हुआ है। ये बताया जा रहा है कि जोरदार धमाके से पूरा कराची दहल उठा है। इस वक्त की सबसे बड़ी खबर आपको बता दें, और बड़ी खबर पाकिस्तान की कराची से मिल रही है, जहां पर जोरदार ब्लास्ट हुआ है। पूरा शहर ಕರಾಚಿ ಬಂದರಿನ ಮೇಲೆ ದಾಳಿ ಆಗಿದೆ. ಸೊ ದಿ ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್. ಈ ಕ್ಷಣದ ಅತ್ಯಂತ ದೊಡ್ಡ ಸುದ್ದಿ ಇದು. ಕರಾಚಿ ಬಂದರಿನ ಮೇಲೆ ಭಾರತ ದಾಳಿ ಮಾಡಿದ ಬಗ್ಗೆ ವರದಿ ಆಗ್ತಾ ಇದೆ. ಅಲ್ಲಿಗೆ ಪಾಕಿಸ್ತಾನಕ್ಕೆ ಎಲ್ಲ ಕಡೆಗಳಿಂದಲೂ ನಾವು ಪಾಕಿಸ್ತಾನವನ್ನು ಲಾಕ್ ಮಾಡ್ತಾ ಇದ್ದೀವಿ. ಮೊನ್ನೆ ಒಂದು ಸ್ಟೇಟ್ಮೆಂಟನ್ನು ಓದ್ತಾ ಇದ್ದೆ.